It is because of that we made his image 112 feet tall as an acknowledgement. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಶಿವರಾತ್ರಿ, ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ಮನೆಯಲ್ಲಿ ಸುಮ್ಮನೆ ಕೂತಿದ್ದೆ, ನನ್ನ ಫ್ರೆಂಡ್ ಇದ್ದು ಬಾ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ಗೆ ಹೋಗಿ ಬರೋಣ ಅಂತ ಅಂದ. ಅದಕ್ಕೆ ನಾನು ಸುಮ್ಮನೆ ಏನಕ್ಕೆ ಇರೋದು ಮನೇಲಿ ಅಂದ್ಬಿಟ್ಟು ಹೋದೆ. ಇಲ್ಲಿ ಬಂದು ನೋಡಿದ್ರೆ ತುಂಬ ಜನ. ಎಂಟ್ರೆನ್ಸ್ಗಿನ್ನ 2 ಕಿಲೋಮೀಟ್ರ್ ಮುಂಚೆನೇ ಫುಲ್ಲು ಟ್ರಾಫಿಕ್ಕು. ನೋಡಿ ಎಷ್ಟು ಟ್ರಾಫಿಕ್ ಇದೆ. ನಾವಂತೂ ಸಂದಿಗಂದಿಲಿ ನುಗ್ಗಿಸ್ಕೊಂಡು ಹೆಂಗೋ ಬಂದ್ವಿ. ಗಾಡಿ ನೋಡಿದ್ರೆ ಎಂಟ್ರೆನ್ಸಲ್ಲೇ ಪಾರ್ಕ್ ಮಾಡಿ ಅಂತಂದ್ರು. ಸೊ ಒಳಗಡೆವರೆಗೂ ಬಿಡ್ಲಿಲ್ಲ ಗಾಡಿನ, ಅದಕ್ಕೆ ಅಲ್ಲೇ ಪಾರ್ಕ್ ಮಾಡಿ ಬಂದ್ವಿ. ನೋಡಿ, ಇವನೇ ನನ್ನ ಫ್ರೆಂಡ್ ಸೂರ್ಯ. ಬಂದಿದ ತಕ್ಷಣ ಫೋಟೋ ತೆಗಿ ಅಂತ ಅಂದ. ಅಲ್ಲ ಟ್ಯಾಂಕ್ ಹೆಚ್ಚಿನ ಈ ಪ್ರೀತಿ ಪ್ರೋತ್ಸಾಹ. ಸೊ ಅಲ್ಲಿ ಫೋಟೋ ಶೂಟ್ ಮುಗಿಸ್ಕೊಂಡು ಮುಂದೆ ಬಂದ್ರೆ ಒಳಗಡೆ ಹೋಗೋದಕ್ಕೆ ಫ್ರೀ ಬಸ್ ಅರೇಂಜ್ ಮಾಡಿದ್ರು. ಅಷ್ಟು ಜನ ಪಾಪ ಲೈನಲ್ಲಿ ನಿಂತಿದ್ರು. ನಾನು ನನ್ನ ಫ್ರೆಂಡ್ ಸುಮ್ಮನೆ ಸೈಡಿಂದ ಹಂಗೆ ಹತ್ಬಿಟ್ಟು ಒಳಗಡಿಕೆ. ಪಾಪ ಬಸ್ ಸಿಗದೇ ಇರೋರೆಲ್ಲ ನಡ್ಕೊಂಡ್ ಬರ್ತಿದ್ರು ನೋಡಿ. ಸೊ ಕೊನೆಗೂ ಒಳಗಡೆ ಬಂದ್ವಿ. ನೋಡಿ, ಆದಿಯೋಗಿ ನಮ್ಮ ಶಿವಪ್ಪನ ಸ್ಟ್ಯಾಚು. ಸೊ ಬಸ್ ಇಳಿದು ಎಂಟ್ರೆನ್ಸ್ ಒಳಗೆ ಬಂದ್ವಿ. ಬಂದಿದ ತಕ್ಷಣ ನನ್ನ ಕಣ್ಣಿಗೆ ಕಾಣಿಸಿದ್ದು ಬೇಲ್ಪುರಿ. ಸೊ ನಾನು ಎಲ್ಲೋದ್ರೂ ಬೇಲ್ಪುರಿ ತಗೊತೀನಿ. ತಗೊಳ್ಳಿ, ನೀವು ತಿನ್ನಿ. ಆ ಫುಲ್ಲು ಕ್ರೌಡಲ್ಲಿ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡು ಫೋಟೋ ಶೂಟ್ ಮಾಡ್ತಾ ಇದ್ವಿ. ನೋಡಿ, ನಮ್ಮ ಫ್ರೆಂಡು ಒಳ್ಳೆ ಭಿಕ್ಷೆ ಬೇಡ ಒಂಥರ ಕೂತವನೆ. ಆ ಫೋಟೋ ತೆಗಿಯೋಣ ಅಂದ್ರೆ ಹಿಂದೆಗಡೆ ಜನ ಹೋಯ್ತಾನೆ ಇಲ್ಲ. ಅವಾಗಿಂದ ಪಾಪ ವೆಯ್ಟ್ ಮಾಡ್ತಾನೆ ಅವನೇ. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ಪಾಪ ಫ್ರೆಂಡ್ಸ್, ಅವ್ನಿಗೆ ಎಲ್ಲೋದ್ರೂ ಕೋಲ್ಡ್ ಆಗಿಬಿಡುತ್ತೆ. ಮಕ ನೋಡಿ, ಜ್ವರ ಬಂದಿರೋ ಒಂಥರ ಇದ್ದಾನೆ. ಸೊ ಅಲ್ಲಿಂದ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ಹಸಿತಿತ್ತು ಅಂತ ಅಲ್ಲಿಂದ ಬಂದ್ಬಿಟ್ವಿ. ಬಂದರೆ ಅಲ್ಲಿ ಪಲಾವ್ ಸಿಕ್ತು. ಈ ಊಟ ತಿನ್ನಕ್ಕಂತೂ ಎಷ್ಟು ಕಷ್ಟಪಟ್ಟಿದೀವೋ ನಮಗೆ ಗೊತ್ತು. ಯಾಕಂದರೆ ಕಣ್ಮುಂದೆ ಊಟ ಇದೆ, ಅಕೌಂಟಲ್ಲೂ ಕಾಸಿದೆ, ಆದರೆ ನೆಟ್ವರ್ಕೇ ಇಲ್ಲ ಅಲ್ಲಿ. ಫೋನ್ಪೇ ಮಾಡೋಣ ಅಂದರೆ ಏನೋ ಒಂದು ಮಾಡಿ ಊಟ ಮಾಡಿಕೊಂಡು ಬಂದರೆ ಇಲ್ಲಿ ಸದ್ಗುರು ತಾತ ಆಗಲೇ ಸ್ಪೀಚ್ ಸ್ಟಾರ್ಟ್ ಮಾಡಿದರು. ಸೊ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗೋಣ ಅಂತ ಬಂದರೆ ಇಲ್ಲಿ ನೋಡ್ರೆ ಫುಲ್ಲು ಜನ. ಆ ಜನದಲ್ಲಿ ಫ್ರೀ ಬಸ್ಸು ಸಿಗಲಿಲ್ಲ, ಏನಿಲ್ಲ. ಅದಕ್ಕೆ ನಾನು ಸೂರ್ಯ ನಡ್ಕೊಂಡು ಬಂದ್ವಿ ಅಲ್ಲಿಂದ ಎಂಟ್ರೆನ್ಸ್ವರೆಗೂ.